Good morning dear students. So I heartily welcome you all for the first PUC class of computer science. Okay. So why we are studying the computer science subject? So what is the main purpose to study this subject? Is it? Yes. Then what is computer? Is it? So what is computer? Before going to the subject, to deal with the computer science subject, we should know the meaning of the computer. Is it? So we have seen in this era, so even though ಎರಾದಲ್ಲಿ ನೋಡ್ತಾ ಇದ್ದೀವಿ, ಇಟ್ಸ್ ಅ ಕಂಪ್ಯೂಟರ್ ಎರಾ. Is it? We'll call it as computer era because wherever we are living, however we are living, without the computer it is not able to survive in this world. Is it? Because we are in a upcoming the new generations. Is it? So we are addicted to the generation, we are addicted to the society. So in order to survive in a particular society, in a present situation, we need to know the technology, the information technology. So this information technology is going to be get by the knowledge of this computer science. Is it? So ಈಗ ಈ ಒಂದು ಸೊಸೈಟಿಯಲ್ಲಿ ನಾವು ಬದುಕಬೇಕು, ಒಂದು ಸೊಸೈಟಿಯಲ್ಲಿ ಒಂದು ಒಳ್ಳೆ ಪೊಸಿಷನ್ ಸಿಗಬೇಕು ಅಂತಂದರೆ ಈಗಿರುವಂಥ ಒಂದು ಯುಗವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಈಗ ಯಾವ ಥರ ಇದೆ, ಕಂಪ್ಯೂಟರ್ ಯುಗ ಅಂತ ಕರಿತಾ ಇದ್ದೇವೆ ಅಲ್ವಾ. ಸೊ ಆ ಕಂಪ್ಯೂಟರ್ ಯುಗ ಅಂದಾಗ ಏನಾಗ್ತಾ ಇದೆ ಈಗ, ಸೊ ತುಂಬ ಫಾಸ್ಟಾಗಿ ಎಲ್ಲ ಪ್ರತಿಯೊಂದು ಥಿಂಗ್ಸು, ಪ್ರತಿಯೊಂದು ವಸ್ತುವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಈ ಒಂದು ಸೊಸೈಟಿ ಈಗ ಕಂಪ್ಯೂಟರ್ ಯುಗ ಅಂದಾಗ ಇಟ್ ಈಸ್ ಅಂಡರ್ಸ್ಟುಡ್ ದಟ್ we need to know the knowledge of computer. Is it? So for that purpose we are having a beautiful and a very good subject like computer science. Is it? So here computer, before going to the subject, we'll just see why we need the computer. Is it? So can we imagine our life for a single day? Can we imagine our life without the computer? No. So we are inbuiltly getting the applications like all your computers. Is it? So computer, without the computer ಇಲ್ಲದೇ ಒಂದು ದಿನಾನೂ ಕೂಡ ನಾವು ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ ಈಗಿನ ಒಂದು ಯುಗದಲ್ಲಿ ಅಲ್ವಾ. ಯಾಕೆಂದರೆ ಮನುಷ್ಯ ಏನಾಗಿದ್ದಾನೆ, ಹೀ ಈಸ್ ಡಿಪೆಂಡೆಂಟ್ ಆನ್ ಅ ಕಂಪ್ಯೂಟರ್ ಸಿಸ್ಟಮ್, ಒಂದು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದ್ದಾನೆ. ಪ್ರತಿಯೊಂದು ಕೆಲಸ, ಪ್ರತಿಯೊಂದು ವರ್ಕ್ ಆಗಿರ್ಬೋದು, ಯಾವುದೇ ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಆಗಿರ್ಬೋದು, ಅಗ್ರಿಕಲ್ಚರ್ ಫೀಲ್ಡಲ್ಲಿ ಆಗಿರ್ಬೋದು, ಎಜುಕೇಷನ್ ಫೀಲ್ಡ್, ಈವನ್ ಇನ್ ಅ ಗೌರ್ನಮೆಂಟ್, ಎವ್ರಿಥಿಂಗ್ ಎವ್ರಿವೇರ್ ವಿ ಆರ್ ಇನ್ ನೀಡ್ ಆಫ್ ದಿಸ್ ಕಂಪ್ಯೂಟರ್. ಇಸ್ ಇಟ್? ಸೊ ಇಷ್ಟು ಎಲ್ಲ ಕಡೆ ಒಂದು ಕಂಪ್ಯೂಟರ್ನ ಒಂದು ಅಡ್ವಾಂಟೇಜ್ ಇದೆ ಅಂದಾಗ, ಸೊ ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಟು ನೋ ದ ಕಂಪ್ಯೂಟರ್. ಇಸ್ ಇಟ್? ಸೊ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಂಥದ್ದು ತುಂಬ ಅವಶ್ಯಕತೆ ಇದೆ. ಇಟ್ ಈಸ್ ವೆರಿ ನೀಡೆಡ್ ಟು ಸರ್ವೈವ್ ಇನ್ ದಿಸ್ ವರ್ಲ್ಡ್. ಇಸ್ ಇಟ್? ಸೊ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಸರ್ವೈವ್ ಆಗಬೇಕು ಅಂತಂದರೆ ಇಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ತುಂಬಾ ಬೇಕಾಗುತ್ತೆ. ಸೊ ಹಿಯರ್ ಮತ್ತೆ ಯಾಕೆ ಈ ಸಬ್ಜೆಕ್ಟ್ನ ನಮಗೆ ಇನ್ವಾಲ್ವ್ ಮಾಡಿದ್ದಾರೆ, ಯಾಕೆ ಕಂಪ್ಯೂಟರ್ ಅನ್ನೋದೊಂದು ಸಬ್ಜೆಕ್ಟ್ ಅಂತೇಳಿ ತಗೊಂಡಿದ್ದಾರೆ ಅಂತಂದರೆ, ಸೊ ಆರ್ಟ್ಸ್, ಸೊ ಇನ್ಯ ಆರ್ಟ್ಸ್ ಫೀಲ್ಡಲ್ಲಿ ಕಲಾ ಅಂತ ಏನು ಕರಿತಾ ಇದ್ದೀವಿ, ಸೊ ಅಲ್ಲೂ ಕೂಡ ನಮಗೆ ಕಂಪ್ಯೂಟರ್ ಬೇಕಾಗಿದೆ. ನಿಮ್ಮ ಮ್ಯೂಸಿಕಲ್ಲಿ ಆಗಿರ್ಬೋದು, ಫಿಲ್ಮ್ ಇಂಡಸ್ಟ್ರೀಸಲ್ಲಿ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟಾರ್ಸಲ್ಲಿ ಆಗಿರ್ಬೋದು, ಎವ್ರಿವೇರ್. ಸೊ ಬ್ಯಾಂಕಿಂಗ್ಸಲ್ಲಿ ಮೊದಲೆಲ್ಲ ಲೆಡ್ಜರ್ಸ್ ಯೂಸ್ ಮಾಡ್ತಾಯಿದ್ರು, ಹ್ಯೂಮನ್ ಎಫರ್ಟ್ಸ್ ತುಂಬ ಇತ್ತು. ಬಟ್ ಈಗ ಏನು ಮಾಡಿದ್ದಾರೆ, ದೋಸ್ ಲೆಡ್ಜರ್ಸ್ ಆರ್ ರೀಪ್ಲೇಸ್ಡ್ ಬೈ ದ ಕಂಪ್ಯೂಟರ್ ಸಿಸ್ಟಮ್. ಎವ್ರಿ ಇಯರ್ ಡೇಟಾ, ಕಸ್ಟಮರ್ ID, ಎವ್ರಿಥಿಂಗ್, ದ ರಾ ಡೇಟಾ, ದ processed data, everything has been stored in a computer system. So computer systemನ ಎಷ್ಟು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ, ವಿತೌಟ್ ದಟ್ ಕಂಪ್ಯೂಟರ್ ಸಿಸ್ಟಮ್ ವಿ ಆರ್ ಅನೇಬಲ್ ಟು ಸರ್ವೈವ್. ಇಸ್ ಇಟ್? ಸೊ ವಿ ಕಾಂಟ್ ಈವನ್ ಇಮ್ಯಾಜಿನ್ ಅವರ್ ಲೈಫ್, ವಿ ಕಾಂಟ್ ಈವನ್ ಇಮ್ಯಾಜಿನ್ ಅವರ್ ಜನರೇಷನ್ಸ್ ವಿತೌಟ್ ದ ಕಂಪ್ಯೂಟರ್. ಇಸ್ ಇಟ್? ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಕಂಪ್ಯೂಟರಿಂದ ಇದೆ ಅಂದಾಗ ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಟು ನೋ ದ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಇಸ್ ಇಟ್? ಸೊ ಕಂಪ್ಯೂಟರ್ ಸಿಸ್ಟಮ್ನ ತಿಳ್ಕೊಳ್ಳೋದು ಒಂದು ತುಂಬ ನೀಡಿದೆ, ತುಂಬ ಅವಶ್ಯಕತೆ ಇದೆ ಈಗ ಅಲ್ವಾ. ಸೊ ಫಾರ್ ದಟ್ ಪರ್ಪಸ್ ವಿ ನೀಡ್ ದ ಕಂಪ್ಯೂಟರ್ ಸಿಸ್ಟಮ್ಸ್. ಸೊ ವಾಟ್ ಈಸ್ ಕಂಪ್ಯೂಟರ್? ಏನು ಕಂಪ್ಯೂಟರ್ ಅಂದರೆ, ಯಾಕೆ ಕಂಪ್ಯೂಟರ್ ಅನ್ನೋ ಡಿವೈಸ್ನ ನಾವಿಲ್ಲಿ ಇನ್ವೆಂಟ್ ಮಾಡಾಗಿದೆ ಅಲ್ವಾ. ಸೊ ಹಿಯರ್ ಚಾರ್ಲ್ಸ್ ಬ್ಯಾಬೇಜ್, ಸೊ ಒಬ್ಬ ಸೈಂಟಿಸ್ಟು ಚಾರ್ಲ್ಸ್ ಬ್ಯಾಬೇಜ್, so he is the inventor of your computer system.
ಯಾಕೆ ಕಂಪ್ಯೂಟರ್ ಸಿಸ್ಟಮ್ನ ಇನ್ವೆಂಟ್ ಮಾಡಿದರು, ಏನು ಆ ಥರ ಅವಶ್ಯಕತೆ ಏನು ಬಂತು. ಸೊ ಹಿಯರ್ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಕಂಪ್ಯೂಟರ್ನ ಫಸ್ಟ್ ಇನ್ವೆಂಟ್ ಮಾಡಿದ್ದು. ಸೊ ಕ್ಯಾಲ್ಕುಲೇಷನ್ ಇಸ್ ನಥಿಂಗ್ ಬಟ್ ಯು ಆರ್ ಆ್ಯಡಿಂಗ್ ನಂಬರ್ಸ್, ಸಬ್ಟ್ರಾಕ್ಟಿಂಗ್, ಮಲ್ಟಿಪ್ಲಿಕೇಶನ್. ಸೊ ಅದೆಲ್ಲ ಏನಾಗ್ತದೆ, ಹ್ಯೂಮನ್ ಎಫರ್ಟ್ಸಿಂದ ಮೊದಲೆಲ್ಲ ನಾವು ಟೇಬಲ್ಸ್ ಕಲ್ತ್ಬಿಟ್ಟು ಮಲ್ಟಿಪ್ಲಿಕೇಶನ್ ಮಾಡ್ತಾಯಿದ್ವಿ, ಅಡಿಷನ್ ಮಾಡ್ತಾಯಿದ್ವಿ, ಸಬ್ಟ್ರಾಕ್ಷನ್ ಮಾಡ್ತಾಯಿದ್ವಿ ಅಲ್ವಾ. ಸೊ ಇಟ್ ಟೇಕ್ಸ್ ಸಮ್ ಲಿಟಲ್ ಬಿಟ್ ಮೋರ್ ಟೈಮ್ ಅಲ್ವಾ. ಸೊ ತುಂಬ ಜಾಸ್ತಿ ಟೈಮ್ನ ತೊಗೊಳ್ತಾರೆ. 2 ಡಿಜಿಟ್ 3 ಡಿಜಿಟ್ ಅಡಿಷನ್ ಆದರೆ ಹಾಗೆ ಮಾಡಿಬಿಡ್ತೀವಿ. ಅದೇ ಮೋರ್ ದ್ಯಾನ್ 10 ಡಿಜಿಟ್ಸ್ 20 18 ಆ ಥರ ಡಿಜಿಟ್ಸ್ ಅಡಿಷನ್ ಇತ್ತು ಅಂದರೆ ಏನಾಗ್ತಾ ಇದೆ, ಸೊ ಇಟ್ ಟೇಕ್ಸ್ ಮೋರ್ ಟೈಮ್ ಬೈ ದ ಹ್ಯೂಮನ್ ಬೀಯಿಂಗ್ ಇಸ್ ಇಟ್ ಟು ಓವರ್ಕಮ್ ವಿತ್ ದಟ್ ಡಿಸ್ಅಡ್ವಾಂಟೇಜ್. ಸೊ ಆ ಒಂದು ಕೊರತೆಯಿಂದ ಹೊರಗಡೆ ಬರೋದಕ್ಕೆ ಟೈಮ್ನ ಯಾವ ಥರ ನಾವು ಕಡಿಮೆ ಕನ್ಸ್ಯೂಮ್ ಮಾಡಬೇಕು. ಸೊ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಇದೆ. ಸೊ ಅಡಿಷನ್ ಆಫ್ 18 ಡಿಜಿಟ್ ನಂಬರ್ ಟು 18 ಡಿಜಿಟ್ ನಂಬರ್ನ ಅಡಿಷನ್ ಮಾಡಬೇಕು. ಸೊ ಆ ಹ್ಯೂಮನ್ ಬೀಯಿಂಗ್ ಏನು ಮಾಡ್ತಾನೆ, ಸೊ ಹಿ ಮೇ ಟೇಕ್ ಮ್ಯಾಕ್ಸಿಮಮ್ 2 ಮಿನಿಟ್ಸ್. ಸೊ 1 ಮಿನಿಟ್ ಅಥವಾ 2 ಮಿನಿಟ್ ಟೈಮ್ ತೊಗೊಳುತ್ತೆ ಅಡಿಷನ್ ಮಾಡೋದಕ್ಕೆ. ಸೊ ಅದೇ ಕಂಪ್ಯೂಟರಲ್ಲಾದರೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಏನಾಗ್ತಾ ಇದೆ, ಅಡಿಷನ್ ಆಗ್ತಾ ಇದೆ. ಸೊ ದ ಕೀಪಿಂಗ್ ಇನ್ ದಟ್ ಮೈಂಡ್, ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಚಾರ್ಲ್ಸ್ ಬ್ಯಾಬೇಜ್ ಏನು ಮಾಡಿದರು, ಸೊ ಐ ನೀಡ್ ಟು ಇನ್ವೆಂಟ್ ಸಮ್ ಕೈಂಡ್ ಆಫ್ ಅ ಮಷೀನ್, ಒಂದು ಆಟೋಮ್ಯಾಟಿಕ್ ಮಷೀನ್ನ ಫೈಂಡ್ ಔಟ್ ಮಾಡಬೇಕು ಸೊ ದಟ್ ಇಟ್ ಕ್ಯಾನ್ ಡೂ ಅ ಟಾಸ್ಕ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ಒಂದು ಟಾಸ್ಕ್ನ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ ಆ ಒಂದು ಥೀಮ್ನ ಮೈಂಡಲ್ಲಿ ಇಟ್ಕೊಂಡು ಚಾರ್ಲ್ಸ್ ಬ್ಯಾಬೇಜ್ ಏನು ಮಾಡಿದರು, ಒಂದು ಡಿವೈಸ್ನ, ಒಂದು ಎಲೆಕ್ಟ್ರಾನಿಕ್ ಮಷೀನ್ನ ಫೈಂಡ್ ಔಟ್ ಮಾಡಿದರು. ದಟ್ ಈಸ್ ಯುವರ್ ಕಂಪ್ಯೂಟರ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಪ್ಯೂಟರ್? ಸೊ ಬಿಫೋರ್ ಗೋಯಿಂಗ್ ಟು ದ ಡೆಫಿನೇಷನ್ ವಿ ಶುಡ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಪ್ಯೂಟರ್. ವಾಟ್ ಈಸ್ ಕಂಪ್ಯೂಟರ್? ಏನು ಕಂಪ್ಯೂಟರ್ ಅಂದರೆ? ಸೊ ಕಂಪ್ಯೂಟರ್ ಮೀನ್ಸ್ ಟು ಕ್ಯಾಲ್ಕುಲೇಟ್, to calculate. So this is the meaning of your computer, to calculate. So ಇದೇನು ಮಾಡ್ತಾ ಇದೆ, ಕ್ಯಾಲ್ಕುಲೇಷನ್ ಮಾಡ್ತಾ ಇದೆ. ಸೊ ಇಟ್ ಈಸ್ ನಾಟ್ ಕ್ಯಾಲ್ಕುಲೇಟಿಂಗ್ ಓನ್ಲಿ your ನಂಬರ್ಸ್. ನಂಬರ್ ಕೊಟ್ಟಿದ್ದೀರಾ ಅದಷ್ಟೇ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, ಟೆಕ್ಸ್ಟ್ ಕೊಟ್ಟಿದ್ದೀರಾ ಅದಷ್ಟೇ ಪ್ರಾಸೆಸ್ ಮಾಡ್ತಾ ಇಲ್ಲ. ಇಟ್ ಕ್ಯಾನ್ ಡೂ ಎವ್ರಿಥಿಂಗ್ ಇಸ್ ಇಟ್. ಸೊ ಏನು ಮಾಡ್ತಾ ಇದೆ, ಸೊ ಹಿಯರ್ ಇಟ್ ಈಸ್ ಕ್ಯಾಲ್ಕುಲೇಟಿಂಗ್ ದ ಡೇಟಾ. ನಾನು ಏನು ಡೇಟಾ ಕಂಪ್ಯೂಟರಿಗೆ ಕೊಡ್ತಾ ಇದ್ದೀನಿ, ಸೊ ದಟ್ ಡೇಟಾ ಈಸ್ ಗೋಯಿಂಗ್ ಟು ಬಿ ಕ್ಯಾಲ್ಕುಲೇಟೆಡ್ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. Getting? So that is your computer. Okay, so here computers are invented for an aid to the mankind. So it is an aid to the mankind in a field of, so ಯಾವ ಫೀಲ್ಡ್ ಅಲ್ಲಿ ನಮಗೆ ಸಿಗ್ತಾ ಇದೆ, in the field of, so ಯಾವ ಫೀಲ್ಡ್ ಅಲ್ಲಿ ನಾವು ಇದನ್ನ ಏಡ್, ಒಂದು ನೆಸೆಸರಿ ಡಿವೈಸ್ ಆಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಆಸ್ ಐ ಸೆಡ್ ಅರ್ಲಿಯರ್, ಸೊ ಇಟ್ ಈಸ್ ಯೂಸ್ಡ್ ಇನ್ ಅ ಫೀಲ್ಡ್ ಆಫ್, ಎಸ್, ಇನ್ ಅ ಫೀಲ್ಡ್ ಆಫ್ ಮೆಡಿಸಿನ್, ಇನ್ ಅ ಫೀಲ್ಡ್ ಆಫ್ ಎಂಜಿನಿಯರಿಂಗ್, ನೆಕ್ಸ್ಟ್ ಫಾರ್ಮಾಸಿಸ್ಟ್, and in a educational field, government sector. So everywhere we are in need of this computer. Getting? Because it is calculating. It is calculating whatever the question, whatever the problem I am giving to the computer, it is having the capability of calculating. Getting? So this is our computer. The meaning of computer is to calculate. So let us see what is the definition of the computer. So here computer is an electronic device. Electronic device which can store the data, recall the data, and process the data. So this is the definition of your computer. So what is computer here? Computer is an electronic device. Why we are saying this as an electronic device? Because it needs an electric supply. So ಇದಕ್ಕೆ ಏನು ಬೇಕಾಗಿದೆ, electrical supply, power supply ಬೇಕಾಗಿದೆ ಡಿವೈಸಿಗೆ. Getting? So it is an electronic device which can store the data. ಏನು ಮಾಡ್ತಾ ಇದೆ, so how the man is storing its data in a mind. ಸೊ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಮೈಂಡಲ್ಲಿ ಡೇಟಾನ ಸ್ಟೋರ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ನಮ್ಮ ಮೈಂಡಲ್ಲಿ ಯಾವ ಥರ ಡೇಟಾ ಸ್ಟೋರ್ ಆಗ್ತಾ ಇದೆ, ಸೊ ಅದೇ ಥರ ಇಲ್ಲಿ ಕಂಪ್ಯೂಟರ್ ಕೂಡ ಡೇಟಾನ ಸ್ಟೋರ್ ಮಾಡ್ತಾ ಇದೆ. ಆ್ಯಂಡ್ ವಿಚ್ ಕ್ಯಾನ್ ರೀಕಾಲ್ ದ ಡೇಟಾ. ಸೊ ಇವತ್ತು ಕ್ಲಾಸಲ್ಲಿ ಏನಾಗಿದೆ ಅದನ್ನು
ಎಲ್ಲ ಕ್ಲೀನಾಗಿ ಕೇಳಿದ್ದೀನಿ, ಮೈಂಡಲ್ಲಿ ಇಟ್ಕೊಂಡಿದ್ದೀನಿ, ನೆನಪಲ್ಲಿದೆ. ಸೊ ನೆಕ್ಸ್ಟ್ ಕ್ಲಾಸಿಗೆ ಅದನ್ನು ರೀಕಾಲ್ ಮಾಡ್ತಾ ಇದ್ದೀನಿ. ಮೀನ್ಸ್ ಐ ಆಮ್ ರಿಪೀಟಿಂಗ್ ದ ಸೇಮ್ ಕಾನ್ಸೆಪ್ಟ್. ಸೊ ರಿಮೈಂಡ್ ಮಾಡ್ತಾ ಇದ್ದೀನಿ ಏನು ಕಾನ್ಸೆಪ್ಟ್ ಆಗಿದೆ, ಎಷ್ಟು ಕ್ವಶನ್ಸಿಗೆ ಆನ್ಸರ್ ನೆನಪಿದೆ, ರೀಕಾಲ್ ಮಾಡ್ತಾ ಇದ್ದೀನಿ. ಸೊ ರೀಕಾಲ್ ಎಲ್ಲಿಂದ ಆಗ್ತಾ ಇದೆ? ಸ್ಟೋರ್ ಆಗಿರೋ ಡೇಟಾನ ರೀಕಾಲ್ ಕೂಡ ಮಾಡ್ತಾ ಇದೆ. ನೆಕ್ಸ್ಟ್ ಪ್ರಾಸೆಸ್ ದ ಡೇಟಾ. ಸೊ ಅಡಿಷನ್ ಆಫ್ 2 ನಂಬರ್ಸ್ ಕ್ವಶನ್ ಕೊಟ್ಟಿದ್ದೀನಿ. ಸೊ ನೀವು ಕ್ವಶನಿಗೆ ಆನ್ಸರ್ ಮಾಡ್ತಾ ಇದ್ದೀರಾ. ಸೊ ದಟ್ ಈಸ್ ದ ಪ್ರಾಸೆಸಿಂಗ್. Getting? So same like here, computer can store the data, it can recall the data, and it can process the data. Getting? So this is the definition. The computer is an electronic device. It is an electronic machine that can store the data, that can recall the data, and that can process the data. Getting? So it can store the data and take the input. Yav tara store aagta ide data? So whenever I give the input is nothing but whatever the computer is receiving from the user. So user inda, person inda ಏನು ಡೇಟಾನ ತಗೊಳ್ತಾ ಇದೆ ಅದಕ್ಕೆ ಇನ್ಪುಟ್ ಅಂತ ಕರಿತಾ ಇದ್ದೀವಿ. ಓಕೆ, ಸೊ ದಟ್ ಇನ್ಪುಟ್ ಡೇಟಾ ವಿಲ್ ಬಿ ರಿಸೀವ್ಡ್ ಬೈ ದ ಕಂಪ್ಯೂಟರ್. ಕಂಪ್ಯೂಟರ್ ಅದನ್ನು ರಿಸೀವ್ ಮಾಡ್ಕೊಳ್ಳುತ್ತೆ, ಪ್ರಾಸೆಸ್ ಮಾಡುತ್ತೆ. ಸೊ ರಿಸೀವ್, ಫಾರ್ ಎಕ್ಸಾಂಪಲ್ I have given to add 2 and 3. 2 and 3 ನ ಆ್ಯಡ್ ಮಾಡು ಅಂತ ಹೇಳಿದ್ದೀನಿ. ಸೊ ದೀಸ್ 2 ಆರ್ ದ ಇನ್ಪುಟ್ಸ್ ಗಿವನ್ ಬೈ ಮೀ. ಓಕೆ, ಇನ್ಪುಟ್ನ ಕೊಟ್ಟಿದ್ದೀನಿ ಕಂಪ್ಯೂಟರಿಗೆ. ಸೊ ಹಿಯರ್ ಪ್ರಾಸೆಸ್ ಮಾಡ್ತಾ ಇದೆ ಕಂಪ್ಯೂಟರ್. ದಟ್ ಈಸ್ ದ ಅಡಿಷನ್ ಆಫ್ 2 ನಂಬರ್ಸ್. 2 + 3 5. ಸೊ ದಿಸ್ ಈಸ್ ಕಾಲ್ಡ್ ದ ಪ್ರಾಸೆಸಿಂಗ್. ಸೊ ಪ್ರಾಸೆಸ್ ಆದಮೇಲೆ ರಿಸಲ್ಟ್ ಪ್ರೊವೈಡ್ ಮಾಡಬೇಕಲ್ವಾ? ಸೊ ದಟ್ ಈಸ್ ಕಾಲ್ಡ್ ದ ಔಟ್ಪುಟ್. Getting? So this is the process. So definition of your computer, which can receive the data from the user and process the data and produces the output to the outside world. Getting? So this is the very important definition of computer. Computer is an electronic device that can store the data, recall the data, and that can process the data. Getting? Yes. So what we can do with the computers? So computer andre ಏನು ಅಂತ ಗೊತ್ತಾಯಿತು. ಸೊ ವೈ ಇಟ್ ಹ್ಯಾಸ್ ಬೀನ್ ಇನ್ವೆಂಟೆಡ್ ಅಂತಾನು ಗೊತ್ತಾಯಿತು. ಸೊ ಏನೇನು ಮಾಡ್ಬೋದು ನಾವು? ವಾಟ್ ವಿ ಕ್ಯಾನ್ ಡೂ ವಿತ್ ದ ಕಂಪ್ಯೂಟರ್? ಎಸ್, ವಾಟ್ ವಿ ಕ್ಯಾನ್ ಡೂ ವಿತ್ ದ ಕಂಪ್ಯೂಟರ್. ನೆಕ್ಸ್ಟ್ ಈಸ್ ವಾಟ್ ವಿ ಕ್ಯಾನ್ ಡೂ ವಿತ್ ದ computer. So what we can do with the computer? So here at workplace, we'll take the example of any of the companies, offices or your colleges. Okay, so workplace ಅಲ್ಲಿ computer ನ ಯಾವ ತರ ಯೂಸ್ ಮಾಡ್ತಾ ಇದ್ದೀವಿ? So say for example, if we take the example of your ಕಾಲೇಜಲ್ಲಿ ಯಾಕೆ ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದ್ದೀವಿ? ಸೊ ಆ್ಯಸ್ ವಿ ಆಲ್ ನೋ, ಈಚ್ ಆ್ಯಂಡ್ ಎವ್ರಿ ಡಾಟಾ ಆಫ್ ಅ ಸ್ಟೂಡೆಂಟ್, ಪ್ರತಿಯೊಬ್ಬ ಸ್ಟೂಡೆಂಟಿಂದು ಡೇಟಾ ಏನಾಗ್ತದೆ? ಇಟ್ಸ್ ದ ನೇಮ್ ಆಫ್ ದ ಸ್ಟೂಡೆಂಟ್, ದ ಕೋರ್ಸ್ ಆಫ್ ದ ಸ್ಟೂಡೆಂಟ್, ದೆನ್ ದ ಮೊಬೈಲ್ ನಂಬರ್, ಅಡ್ರೆಸ್, ಮಾರ್ಕ್ಸ್ ಲಿಸ್ಟ್, ಸ್ಟೂಡೆಂಟ್ ಐ ಡಿ, ಎವ್ರಿಥಿಂಗ್. ಇಟ್ ಈಸ್ ನಾಟ್ ಏಬಲ್ ಟು ಮೇಂಟೈನ್ ಅ ಲೆಡ್ಜರ್. ಸೊ ಮೊದಲೆಲ್ಲ ಲೆಡ್ಜರಲ್ಲಿ ಹೇಗೆ ಮೇಂಟೈನ್ ಮಾಡ್ತಾ ಇದ್ವಿ? ಇಟ್ ಈಸ್ ನಾಟ್ ಪಾಸಿಬಲ್ ನವಡೇಸ್. Is it? So in replace of that ledger we have got the computer system. So computer ಅನ್ನೋ ಒಂದು ಡಿವೈಸ್ ಸಿಕ್ಕಿದೆ. ಸೊ ಆ ಡಿವೈಸ್ನ ನಾವು ವರ್ಕ್ ಪ್ಲೇಸಲ್ಲಿ ಯಾವ ಥರ ಯೂಸ್ ಮಾಡ್ತಾ ಇದ್ದೀವಿ? ಟು ಸ್ಟೋರ್ ದ ಡೇಟಾ, ಟು ಸ್ಟೋರ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಸೊ ಎಷ್ಟು ಡೇಟಾ ಬೇಕೋ ಅಷ್ಟನ್ನು ನಾವಿಲ್ಲಿ ಸ್ಟೋರ್ ಮಾಡ್ತಾ ಹೋಗ್ಬೋದು. ಟು ಸ್ಟೋರ್ ದ ಡೇಟಾ, ಟು ಅನಲೈಸ್ ದ ಡೇಟಾ, ಟು ಅನಲೈಸ್ ದ ಡೇಟಾ. ಡೇಟಾ ಅನಾಲಿಸಿಸ್ ಅಂದರೆ ಏನು? ಸೊ ಏನು ಡೇಟಾ ನಾನು ಇನ್ಪುಟ್ ಕೊಟ್ಟಿದ್ದೀನಿ? ಸೊ ಒಬ್ಬ ಸ್ಟೂಡೆಂಟಿಂದ ಪ್ರತಿಯೊಂದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿದ್ದೀನಿ ಕಂಪ್ಯೂಟರ್ ಸಿಸ್ಟಮಲ್ಲಿ. ಸೊ ಅದು ಕರೆಕ್ಟಾಗಿ ಸ್ಟೋರ್ ಆಗಿದೆನಾ, ಅಕ್ಯುರೇಟ್ ಆಗಿದೆನಾ ಡೇಟಾ? ಸೊ ದಟ್ ಈಸ್ ದ ಅನಾಲಿಸ್ ಆಫ್ ಡೇಟಾ. ಓಕೆ, ನೆಕ್ಸ್ಟ್ ಟು ರಿಸರ್ಚ್ ದ ಡೇಟಾ ಆ್ಯಂಡ್ to manage the data. So data na manage ಮಾಡ್ತಾ ಇದ್ದೀನಿ. Research is nothing but some kind of inventions, is it? So ಈಗ library, so many of the departments are present in a college. ಕಾಲೇಜಲ್ಲಿ BCA ಡಿಪಾರ್ಟ್ಮೆಂಟ್ ಇದೆ, BCom ಡಿಪಾರ್ಟ್ಮೆಂಟ್ ಇದೆ, ನೆಕ್ಸ್ಟ್ BBM ಡಿಪಾರ್ಟ್ಮೆಂಟ್ ಇದೆ ಅಲ್ವಾ? If we take PU means
Yeah, you will be having art, science and commerce. Is it? Different departments are there. So different departments alli different number of students idare, different number of subjects idare, different number of lectures are present over there. Is it? So to research ಯಾವ lecture ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ. Is it? So there we need to research the data. So particular ಸ್ಟೂಡೆಂಟಿನ ಐ ಡಿ ಏನಾಗಿದೆ, ಸೊ ಪರ್ಟಿಕ್ಯುಲರ್ ದಿಸ್ ಸೊ ಅಂಡ್ ಸೊ ಐ ಡಿ ಇರುವಂಥ ಸ್ಟೂಡೆಂಟು ರಿಸಲ್ಟ್ ಏನಾಗಿದೆ. ಇಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೇಂಟೈನ್ ಅ ಲೆಡ್ಜರ್ ಫಾರ್ ಎವ್ರಿಥಿಂಗ್. ಇಸ್ ಇಟ್? ಸೊ ಪ್ರತಿಯೊಂದಕ್ಕೂ ನಾನು ಬುಕ್ಕಲ್ಲಿ ಬರಿತಾ ಹೋಗ್ತೀನಿ, ಲೆಡ್ಜರ್ ಬರಿತಾ ಹೋಗ್ತೀನಿ ಅಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಇಸ್ ಇಟ್? ಸೊ ಹಿಯರ್ to overcome with that disadvantage, to overcome with that limitations, we are got with the computer device which can help us to store the data, to analyze the data, to research and to manage the data. So ಎಷ್ಟು ಬೇಕೋ ಅಷ್ಟು ಡೇಟಾನ ನಾವಿಲ್ಲಿ ಮ್ಯಾನೇಜ್ ಮಾಡ್ತಾ ಹೋಗ್ಬೋದು with the full of security. Is it? So this is how we are, what we are doing with the computer at the workplace. Okay, so at the home, ಸೊ ಮನೆಯಲ್ಲೂ ಎಲ್ಲರೂ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಯಾಕೆ ಮನೆಯಲ್ಲಿ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ? ಸೊ ಕಂಪ್ಯೂಟರ್ಸ್ ಅಂತಂದರೆ ಡಾಟಾ ಸ್ಟೋರ್ ಮಾಡ್ತಾ ಇದೆ, ಪ್ರಾಸೆಸ್ ಮಾಡ್ತಾ ಇದೆ, ಅನಲೈಸ್ ಮಾಡ್ತಾ ಇದೆ, ನೆಕ್ಸ್ಟ್ ಮ್ಯಾನೇಜ್ ಮಾಡ್ತಾ ಇದೆ, ರಿಸರ್ಚ್ ಎಲ್ಲ ಮಾಡ್ತಾ ಇದೆ. ಸೊ ಇದೆಲ್ಲ ಮನೆಯಲ್ಲೂ ಮಾಡ್ಬೋದಾ? ಎಸ್, ವಿ ಕ್ಯಾನ್ ಡೂ. ಇಸ್ ಇಟ್? ಸೊ ಮನೇಲಿ ಯಾವ ಥರ ಕಂಪ್ಯೂಟರ್ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ದೀವಿ? ಸೊ ಮನೇಲಿ ಫಾರ್ ದ ಪರ್ಪಸ್ ಆಫ್ ಎಂಟರ್ಟೈನ್ಮೆಂಟ್, ಫಾರ್ ದ ಪರ್ಪಸ್ ಆಫ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಅಂತಂದರೆ ಮೂವೀಸ್ ನೋಡ್ತಾ ಇದ್ದೀವಿ ಅಲ್ವಾ, ಸಾಂಗ್ಸ್, ಮ್ಯೂಸಿಕ್ ಕೇಳ್ತಾ ಇದ್ದೀವಿ, ದೆನ್ ಮೆನಿ ಆಫ್ ದ ವಿಡಿಯೋಸ್ ಆರ್ ಗೋಯಿಂಗ್ ಟು ಬಿ ಎಡಿಟೆಡ್. ಇಸ್ ಇಟ್? ಸೊ ಗೇಮ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಗೇಮ್ಸ್ನ ಆಡ್ತಾ ಇದ್ದೀವಿ. ಸೊ ದೋಸ್ ಆರ್ ಆಲ್ ಕಮ್ಸ್ ಅಂಡರ್ ಯುವರ್ ಎಂಟರ್ಟೈನ್ಮೆಂಟ್. ಫಾರ್ ದ ಪರ್ಪಸ್ ಆಫ್ ಎಂಟರ್ಟೈನ್ಮೆಂಟ್ ಅಟ್ ದ ಹೋಮ್ ವಿ ಆರ್ ಯೂಸಿಂಗ್ ಅವರ್ ಕಂಪ್ಯೂಟರ್ ಸಿಸ್ಟಮ್ಸ್. ಆ್ಯಂಡ್ ದೆನ್ ಮತ್ತೇನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ? ಎಂಟರ್ಟೈನ್ಮೆಂಟ್ ಆಯಿತು. ನೆಕ್ಸ್ಟ್ for the purpose of acquiring knowledge. Is it? ಸೊ ಸಾಕಷ್ಟು ನೋಟ್ಸಸ್ ಎಲ್ಲ ಇದೆ, ಡಾಕ್ಯುಮೆಂಟ್ಸ್ ಇದೆ, ಫೈಲ್ಸ್ ಇದೆ, ನೋಟ್ಸ್ ಬಂದಿದೆ. ಸೊ ಆ ನೋಟ್ಸ್ ಎಲ್ಲ ಯಾವುದರಲ್ಲಿ ನೋಡ್ತಾ ಇದ್ದೇವೆ? ಕಂಪ್ಯೂಟರ್ ಸಿಸ್ಟಮ್ ಬೇಕಾಗಿದೆ. ಸೊ ಆ ನೋಟ್ಸ್ನ ರೀಡ್ ಮಾಡೋದಕ್ಕೆ, ನೋಟ್ಸ್ನ ಸ್ಟಡಿ ಮಾಡೋದಕ್ಕೆ, ನೋಟ್ಸಲ್ಲಿರೋ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ವಿ ಆರ್ finding the computer as an important device. Okay, next communication. So communication igu kuda computer system na use ಮಾಡ್ತಾ ಇದೀವಿ, ವಿಡಿಯೋ ಕಾಲಿಂಗ್ಸ್ ಎಲ್ಲ ಮಾಡ್ತಾ ಇದೀವಿ ಅಲ್ವಾ. ಸೊ ದಟ್ ಈಸ್ ಬಿಕಾಸ್ ಆಫ್ ಯುವರ್ ಕಂಪ್ಯೂಟರ್ ಸಿಸ್ಟಮ್. ದೆನ್ ವಿಡಿಯೋ, audios, gaming. So these are the different things, different fields where we are able to find the computer. So ಇಷ್ಟೆಲ್ಲ ಫೀಲ್ಡ್ಸಲ್ಲಿ ವರ್ಕ್ ಮಾಡೋದಕ್ಕೆ ನಮ್ಗೆ ಏನಾಗ್ತಾ ಇದೆ? ಕಂಪ್ಯೂಟರ್ ಸಿಸ್ಟಮ್ ನೀಡ್ ಇದೆ. ಓಕೆ, ಸೊ ದೀಸ್ ಕಂಪ್ಯೂಟರ್ ಸಿಸ್ಟಮ್ಸ್ ಆರ್ ಗೋಯಿಂಗ್ ಟು ಬಿ ಯೂಸ್ಡ್ ಇನ್ ದೀಸ್ ಕೈಂಡ್ಸ್ ಆಫ್ ಡಿಫ್ರೆಂಟ್ ಫೀಲ್ಡ್ಸ್. ಇಷ್ಟೆಲ್ಲ ಡಿಫ್ರೆಂಟ್ ಫೀಲ್ಡ್ಸಲ್ಲಿ ಕಂಪ್ಯೂಟರ್ ಸಿಸ್ಟಮ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್, ಸೊ ದಿಸ್ ಈಸ್ ವಾಟ್ ವಿ ಕ್ಯಾನ್ ಡೂ ವಿತ್ ದ ಕಂಪ್ಯೂಟರ್. ನೆಕ್ಸ್ಟ್, ಹೌ ವಿ ಕ್ಯಾನ್ ಡೂ. ಸೊ ಕಂಪ್ಯೂಟರಲ್ಲಿ ಏನೇನೆಲ್ಲ ಮಾಡ್ಬೋದು ಅನ್ನೋದು ಗೊತ್ತಾಯಿತು ಅಲ್ವಾ. ಸೊ ಡೇಟಾನ ಅನಲೈಸ್ ಮಾಡ್ತಾ ಇದ್ದೀವಿ, ಸ್ಟೋರ್ ಮಾಡ್ತಾ ಇದ್ದೀವಿ, ರಿಸರ್ಚ್ ಮಾಡ್ತಾ ಇದ್ದೀವಿ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಇನ್ಫಾರ್ಮೇಷನ್ ಗ್ಯಾದರಿಂಗಿಗೆ ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ವಾಟ್ ವಿ ಕ್ಯಾನ್ ಡೂ. So let's see how we are able to store the data, how we are able to manage the data, how we are able to analyze the data. Is it? So entertainment ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ? ವಿಡಿಯೋಸ್ ನೋಡ್ತಾ ಇದ್ದೀವಿ, how it is possible. So your next thing is how we can do with the computer. Is it? So how the computer do the work. How does the computer work? Okay. So here it is input. It is process.
it is output. Okay, so what is this input, output and all? Input device, we'll take this as CPU and this is the output device. So here the data is going to be inputted. So here the data is processing. So here it is relieving the processed data, output na provide ಮಾಡ್ತಾ ಇದೆ. Okay, so this is with the help of input unit. Input unit in the input unit is nothing but how we are able to give the data to the computer system. Is it? So ಈಗ ಕಂಪ್ಯೂಟರ್ ಸಿಸ್ಟಮ್ ವರ್ಕ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸಿಸ್ಟಮ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ವಾ. ಸೊ ಇನ್ ಯುವರ್ ವರ್ಕ್ ಪ್ಲೇಸ್ ಆರ್ ಅಟ್ ಯುವರ್ ಹೋಮ್, ಸೊ ಎಲ್ಲ ಡೇಟಾನ ನಾವಿಲ್ಲಿ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಕಂಪ್ಯೂಟರ್ ಸಿಸ್ಟಮ್. ಸೊ ಹೌ ಇಟ್ ವಿಲ್ ಬಿ ಸ್ಟೋರಿಂಗ್? ಸೊ ಯಾವ ಥರ ಡೇಟಾ ಸ್ಟೋರ್ ಮಾಡ್ತಾ ಇದೆ? ವೆನ್ ಆ್ಯಂಡ್ ಓನ್ಲಿ ವೆನ್ ದ ಯೂಸರ್ ಈಸ್ ಫೀಡಿಂಗ್ ದ ಡೇಟಾ. ಯಾವಾಗ ಯೂಸರ್ ಡೇಟಾನ ಕಂಪ್ಯೂಟರ್ ಸಿಸ್ಟಮಿಗೆ ಇನ್ಪುಟ್ ಮಾಡುತ್ತೆ ಆವಾಗ ಮಾತ್ರ ಇಟ್ ಕ್ಯಾನ್ process. Getting? So this is what we call the input. Input means whatever the user or the human being or the person is going to give the data to the computer system. Computer system ಗೆ ಏನು ಡೇಟಾನ ಕೊಡ್ತಾ ಇದ್ದೀವಿ ಆ ಡೇಟಾಗೆ ನಾವಿಲ್ಲಿ ಇನ್ಪುಟ್ ಅಂತ ಕರಿತಾ ಇದ್ದೀವಿ. ಓಕೆ, ಸೊ ದ ಇನ್ಪುಟ್ ಡಿವೈಸ್ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಇಲ್ಲಿ ಇನ್ಪುಟ್ ಯೂನಿಟ್ ಏನು ಮಾಡ್ತಾ ಇದೆ? ಇಟ್ ಈಸ್ ರಿಸೀವಿಂಗ್ ದ ಡೇಟಾ ಫ್ರಮ್ ದ ಪರ್ಸನ್ ಆರ್ ಫ್ರಮ್ ದ ಯೂಸರ್. ಯೂಸರಿಂದ ಇನ್ಪುಟ್ನ ತಗೊಳ್ತಾ ಇದೆ. ಸೊ ದ್ಯಾಟ್ ಇನ್ಪುಟ್ ಈಸ್ ಗೋಯಿಂಗ್ ಟು ಬಿ ಗಿವನ್ ಫಾರ್ ದ ಕಂಪ್ಯೂಟರ್ ಸಿಸ್ಟಮ್. ಸೊ ಇಲ್ಲಿ ಪ್ರಾಸೆಸ್ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ. ಪ್ರಾಸೆಸ್ ಈಸ್ ನಥಿಂಗ್ ಬಟ್ ಒಂದು ಕೆಲಸ ಆಗ್ತಾ ಇದೆ ಅಲ್ಲಿ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ನೋಟ್ಸ್ ಬರಿಬೇಕು. ಸೊ ಐ ಹ್ಯಾವ್ ಸೆಡ್ ಯು ಟು ರೈಟ್ ದ ನೋಟ್ಸ್, ಇಸ್ ಇಟ್? ಸೊ ನಾನು ಇನ್ಪುಟ್ ಕೊಡ್ತಾ ಇದ್ದೀನಿ ಏನೇನೆಲ್ಲ ನೋಟ್ಸ್ ಬರಿಬೇಕು. ಸೊ ದಟ್ ಈಸ್ ವಾಟ್ ಐ ಆಮ್ ಗಿವಿಂಗ್ ದ work for you. Okay, so that is the input. So whatever the you people are preparing the notes, ನಾನು ಹೇಳಿದ ಕ್ವಶನಿಗೆ ಏನು ಆನ್ಸರ್ ಬರೀತಾ ಇದ್ದೀರಲ್ಲ, ಸೊ ದಟ್ ಈಸ್ ದ ಪ್ರಾಸೆಸಿಂಗ್. ಸೊ ಆ್ಯಕ್ಚುಯಲ್ ಪ್ರಾಸೆಸಿಂಗ್ ಅಲ್ಲಿ ಆಗ್ತಾ ಇದೆ. ಸೊ ಆಫ್ಟರ್ ಪ್ರೊಸೆಸಿಂಗ್ ವಾಟ್ ಎವರ್ ದ ನೋಟ್ಸ್ ಯು ಆರ್ ರಿಟರ್ನಿಂಗ್ ಸಬ್ಮಿಟಿಂಗ್ ಟು ಮೀ, ಸೊ ದಟ್ ಈಸ್ ಯ ಔಟ್ಪುಟ್. ಗೆಟಿಂಗ್? ಸೊ ನಾನು ಕೊಟ್ಟಿರುವಂಥ ಇನ್ಪುಟ್ಟಿಗೆ ನೀವೇನು ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಲ್ಲ ಆ ಔಟ್ಪುಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಏನೇನೆಲ್ಲ ಪ್ರಾಸೆಸ್ ಆಗಿದೆ. So that is called your processing step. Getting? So this is how our computer is working. Getting? How does the computer is working? So it receives the input from a particular user, process the data within a computer system and produces the output for the particular input. ಇಲ್ಲೇನು ಇನ್ಪುಟ್ ಕೊಟ್ಟಿದ್ದೀನೋ ಸೊ ಆ ಇನ್ಪುಟ್ಟಿಗೆ ಪ್ರಾಸೆಸ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ಹಿಯರ್ ಐ ಹ್ಯಾವ್ ಗಿವನ್ ಅ ಟಾಸ್ಕ್ ಲೈಕ್ ಟಾಸ್ಕ್ ಏನಂತ ಕೊಟ್ಟಿದ್ದೀನಿ? ಟು ಆ್ಯಡ್ 2 and 3. 2 and 3ನ ಆ್ಯಡ್ ಮಾಡುವಂಥ ಒಂದು ಟಾಸ್ಕ್, ಒಂದು ವರ್ಕ್ನ ಅಸೈನ್ ಮಾಡಿದ್ದೀನಿ. ಸೊ ದಟ್ ಈಸ್ ದ ಇನ್ಪುಟ್ ಗಿವನ್ ಫಾರ್ ದ ಕಂಪ್ಯೂಟರ್ ಸಿಸ್ಟಮ್. ಸೊ ಇಲ್ಲೇನಾಗಬೇಕು? ಅಡಿಷನ್ ಆಗಬೇಕು. ಸೊ ಪ್ರಾಸೆಸಿಂಗ್ ಆಗಬೇಕು. 2 and 3 ಈಸ್ ಗೋಯಿಂಗ್ ಟು ಬಿ ಪ್ರಾಸೆಸ್. ಸೊ ಇಲ್ಲಿ ಪ್ರಾಸೆಸ್ ಆಯಿತು, ರಿಸಲ್ಟ್ ಕೂಡ 5 ಅಂತ ಬಂದಿದೆ. ಸೊ ಇಲ್ಲಿ ಪ್ರಾಸೆಸ್ ಆಗಿಬಿಟ್ಟು ಡೇಟಾ ಇಲ್ಲೇ ಇದ್ದರೆ ಗೊತ್ತಾಗುತ್ತಾ ವೆದರ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ಅಕ್ಯುರೇಟ್ ರಿಸಲ್ಟ್ ಆರ್ ನಾಟ್ ಅಂತೇಳಿ? ನೋ, ಇಟ್ ಶುಡ್ ಗಿವ್ ದ ಔಟ್ಪುಟ್ ಟು ದ ಔಟ್ಸೈಡ್ ವರ್ಲ್ಡ್. ಇಸ್ ಇಟ್? ಸೊ ಈಗ ನಾನು ವರ್ಕ್ ಕೊಟ್ಟಿದ್ದೀನಿ ನಿಮಗೆ, ಟಾಸ್ಕ್ ಅಸೈನ್ ಮಾಡಿದ್ದೀನಿ ಟು ರೈಟ್ ದ ಅಸೈನ್ಮೆಂಟ್ ಆರ್ ಟು ರೈಟ್ ದ ನೋಟ್ಸ್. ಓಕೆ, ಸೊ ಆಲ್ರೆಡಿ ಯು ಆರ್ ಪ್ರಾಸೆಸಿಂಗ್, ಯು ಹ್ಯಾವ್ ಆಲ್ರೆಡಿ ರಿಟರ್ನ್ ದ ನೋಟ್ಸ್, ಪ್ರಾಸೆಸ್ಡ್ ಡೇಟಾ ಆಲ್ರೆಡಿ ಪ್ರಾಸೆಸ್ ಆಗಿಬಿಟ್ಟಿದೆ. ಸೊ ಇಫ್ ಯು ಹ್ಯಾವ್ ನಾಟ್ ಸಬ್ಮಿಟೆಡ್ ಟು ಮೀ, ಈಸ್ ಇಟ್ ಅ ವ್ಯಾಲಿಡ್ ಅಸೈನ್ಮೆಂಟ್? ನೋ. ಸೊ ಯು ಶುಡ್ ಪ್ರೊಡ್ಯೂಸ್ ದ ಪ್ರಾಸೆಸ್ಡ್ ಡೇಟಾ. ಇಲ್ಲಿ ಏನಾಗಬೇಕು? ಪ್ರಾಸೆಸ್ ಡೇಟಾ ಆಗಿರೋದಿಲ್ಲಿ ಔಟ್ಪುಟ್ ಆಗಿ ಬರಬೇಕು. ಸೊ ದೆನ್ ಓನ್ಲಿ ವಿ ಕ್ಯಾನ್ ಸೇ ದ ಪರ್ಟಿಕ್ಯುಲರ್ ಡೇಟಾ, ದ ಪರ್ಟಿಕ್ಯುಲರ್ ಟಾಸ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. Getting? So this is how our computer system is working. So the another example, the best real time example we can say is to prepare a tea. Okay, so to prepare a tea we need some kind of ingredients, right? Like your water, tea leaves, sugar and the milk, is it? And the vessels we need, is it? So ಇಲ್ಲಿ ಅದೆಲ್ಲ ಇನ್ಪುಟ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ವಾಟ್ ಎವರ್ ದ ಇಂಗ್ರೀಡಿಯೆಂಟ್ಸ್ ಯು ಆರ್ ಕಲೆಕ್ಟಿಂಗ್ ಟು ಪ್ರಿಪೇರ್ ದ ಟೀ, ದೋಸ್ ಆರ್ ಆಲ್ ದ ಇನ್ಪುಟ್. ಓಕೆ, ಸೊ ದ್ಯಾಟ್ ಇನ್ಪುಟ್ ಈಸ್ ಪ್ರಾಸೆಸಿಂಗ್. ಸೊ ಏನಾಗ್ತಾ ಇದೆ? ಬಾಯ್ಲಿಂಗ್ ಆಗ್ತಾ ಇದೆ ಅಲ್ವಾ? ವಾಟರ್ ಏನೆಲ್ಲ ಆ್ಯಡ್ ಮಾಡಿದ್ದೀರಾ ಇಂಗ್ರೀಡಿಯೆಂಟ್ಸು ಅದೆಲ್ಲ ಬಾಯ್ಲ್ ಆಗ್ತಾ ಇದೆ. ದಟ್ ಈಸ್ ದ ಪ್ರಾಸೆಸಿಂಗ್. ಸೊ ಬಾಯ್ಲ್ ಆದಮೇಲೆ ಏನಾಯಿತು? ಬಾಯ್ಲ್ ಆದ ತಕ್ಷಣ ಏನಾಗುತ್ತೆ?
tea prepare ಆಯ್ತಲ್ವಾ, with all the ingredients you have converted these, the mixture of these ingredients has been processed, so that process has been produced the tea, cup of tea bandida, so that tea is the output of the ingredients. Getting? So this is the simple example. Getting? So how the actual computer is going to be working. Okay, so this is how the computer is going to be work. So let us see what are the characteristics. Gottaito what is computer and what is the definition of computer, what the computer can do and how does the computer can work alva. So what are the characteristics? So characteristics na hege heltivi navu? Yes, characteristics are going to be measured in terms of for example ಯಾವುದೋ ಒಬ್ಬ ಪರ್ಸನಾಲಿಟಿ ಇದೆ, ಸೊ ಅವ್ರ ಕ್ಯಾರೆಕ್ಟರಿಸ್ಟಿಕ್ ಏನು ಅಂದರೆ ಹೇಗೆ ಹೇಳ್ತೀರಾ? ಸೊ ಹೌ ಹೈಟ್ ದೇ ಆರ್, ಹೌ ಫ್ಯಾಟ್ ದೇ ಆರ್, ಇಸ್ ಇಟ್, ವಾಟ್ ಇಸ್ ದ ಕಲರ್ ಆಫ್ ದಮ್, ಸೊ ವಾಟ್ ಆರ್ ಆಲ್ ದ ಅಚೀವ್ಮೆಂಟ್ಸ್ ದೇ ಹ್ಯಾವ್ ಡನ್, ಇಸ್ ಇಟ್. ಸೊ ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಅವ್ರ ಹಾಬೀಸ್ ಏನು ಅಲ್ವಾ, ಯಾವ ಸಬ್ಜೆಕ್ಟ್ ಡೀಲ್ ಮಾಡ್ತಾರೆ, ಸೊ ಯಾವುದರಲ್ಲಿ ತುಂಬ ಫಾಸ್ಟ್ ಇದ್ದಾರೆ, ಮೀನ್ಸ್ ಅಚೀವ್ಮೆಂಟ್ಸ್ ಯಾವ ಥರ ಮಾಡಿದ್ದಾರೆ ಅಲ್ವಾ. ಸೊ ದೋಸ್ ಆರ್ ಆಲ್ ದೇರ್ ಕ್ಯಾರೆಕ್ಟರಿಸ್ಟಿಕ್. So same like the computer also having some kind of characteristics. Okay, so let us see what are all the characteristics. So characteristics of computer. So the first and foremost characteristic is your speed. So speed anta ಹೇಳ್ತಾ ಇದೀವಿ, ಕಂಪ್ಯೂಟರಿಗೆ ತುಂಬ ಸ್ಪೀಡ್ ಇದೆ, is it? So yes, of course the computer works at high speed. So as compared to, unlike the human beings, for example to write the notes or to calculate the, so ಆವಾಗಲೇ ಹೇಳ್ದಂಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, 18 digit numbers ಅಲ್ವಾ. ಸೊ ಈ ಥರ ಏನೋ 2 ನಂಬರ್ಸ್ ಕೊಟ್ಟಿದ್ದೇನೆ, ಸೊ ಇದನ್ನು ಆ್ಯಡ್ ಮಾಡ್ಬೋದು. ಸೊ ಎಸ್, ಇಟ್ ಈಸ್ ಪಾಸಿಬಲ್ ಬೈ ದ ಹ್ಯೂಮನ್ ಬೀಯಿಂಗ್ ಆಲ್ಸೋ ವಿತೌಟ್ ದ ಕಂಪ್ಯೂಟರ್. ಸೊ ವಿ ಕ್ಯಾನ್ ಆ್ಯಡ್ ದಿಸ್. ಸೊ ಇದನ್ನು ಆ್ಯಡ್ ಮಾಡೋದಕ್ಕೆ ಐ ಮೇ ಟೇಕ್ ನಿಯರ್ಲಿ 30 seconds, 20 seconds of time I will take. But so if I have given the same problem to the computer, it will do within a fraction of second. ಸ್ಪೀಡ್ ಆಗಿ ವರ್ಕ್ ಮಾಡ್ತಾ ಇದೆ. ಸೊ ಇಟ್ ಈಸ್ ನಾಟ್ ಲೈಕ್ ದ ಹ್ಯೂಮನ್ ಬೀಯಿಂಗ್, ಇಟ್ ವರ್ಕ್ಸ್ ವೆರಿ ಫಾಸ್ಟರ್. ಸೊ ದಟ್ ಈಸ್ ದ ಸ್ಪೀಡ್. ಸೊ ಇಲ್ಲಿ ಸ್ಪೀಡ್ನ ನಾವು ಯಾವ ಥರ ಮೆಷರ್ ಮಾಡ್ತಾ ಇದ್ದೀವಿ ಅಂದರೆ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಅಥವಾ ಬಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಒಂದು ಸೆಕೆಂಡಿಗೆ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಅಥವಾ ಒಂದು ಸೆಕೆಂಡಿಗೆ ಬಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್. ಯು ನೋ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮಿಲಿಯನ್ ಆ್ಯಂಡ್ ಬಿಲಿಯನ್? ವಿ ಕಾಂಟ್ ಇವನ್ ಇಮ್ಯಾಜಿನ್, ಇಸ್ ಇಟ್? ಎಸ್, ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಆ್ಯಂಡ್ ಬಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ಸೊ ದಿಸ್ ಈಸ್ ಹೌ ವಿ ಆರ್ measuring the speed of a computer system. Computer system in a speed ಯಾವ ಥರ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಹ್ಯೂಮನ್ ಬೀಯಿಂಗ್ ಎಷ್ಟು ಕೆಲಸ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ವಿದಿನ್ ಅ ಫ್ಯಾಕ್ಟ್ರಿ, ಸೊ ಎಂಪ್ಲಾಯೀಸ್, ಮೆನಿ ಎಂಪ್ಲಾಯೀಸ್ ಆರ್ ವರ್ಕಿಂಗ್ ವಿದಿನ್ ಅ ಕಂಪನಿ ಅಂತ ಇಟ್ಕೊಳ್ಳಿ. ಓಕೆ, ಸೊ 5 members ವರ್ಕ್ ಮಾಡ್ತಾ ಇದ್ದಾರೆ ಒಂದು ಕಂಪನಿಯಲ್ಲಿ. 5 employees ಆರ್ ದರ್. ಸೊ ಈಚ್ ಎಂಪ್ಲಾಯಿ ಹ್ಯಾಸ್ ಬೀನ್ ಅಸೈನ್ ವಿತ್ ಸಮ್ ಟಾಸ್ಕ್ಸ್. ಪ್ರತಿಯೊಬ್ಬ ಎಂಪ್ಲಾಯಿಗೂ ಒಂದೊಂದು ಟಾಸ್ಕ್ನ ಅಸೈನ್ ಮಾಡಿದ್ದೇವೆ. ಸೊ ಈ 5 employees ಮಾಡೋ ಕೆಲಸ ಒಂದೇ ಕಂಪ್ಯೂಟರ್ ಮಾಡ್ಬೋದಾ ಇಲ್ಲಿ? ಎಸ್, ಈಚ್ ಎಂಪ್ಲಾಯಿ ಈಸ್ ಟೇಕಿಂಗ್ 1 hour ಟೈಮ್ ಟು ಕಂಪ್ಲೀಟ್ their ಟಾಸ್ಕ್. ಸೊ ಇಟ್ ನೀಡ್ಸ್ ಹೋಲ್ ಆ್ಯಂಡ್ ಸೋಲ್ 5 hours ಟೈಮ್ ಟು ಕಂಪ್ಲೀಟ್ ದ ಟಾಸ್ಕ್, ಇಸ್ ಇಟ್? ಸೊ ಇಲ್ಲೇನು ಹೇಳ್ತೀವಿ? ಸೊ ಇದನ್ನು ಯಾವ ಥರ ಮೆಷರ್ ಮಾಡ್ತೀವಿ? ಹೌ ಮಚ್ ಆಫ್ ವರ್ಕ್ ಹ್ಯಾಸ್ ಬೀನ್ ಡನ್ ಪರ್ ಹವರ್. ಒಂದು ಗಂಟೆಯಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಥವಾ ಒಂದು ದಿನದಲ್ಲಿ ಎಷ್ಟು ಕೆಲಸ, ಪರ್ ಡೇ ಆರ್ ಪರ್ ಹಾರ್ ಲೆಕ್ಕ ಹಾಕ್ತೀವಿ ಅಲ್ವಾ. ಸೊ ಅದೇ ಥರ ಇಲ್ಲೇನು ಮಾಡ್ತಾ ಇದ್ದೀವಿ? ಕಂಪ್ಯೂಟರ್ ಸಿಸ್ಟಮ್ನ ಸ್ಪೀಡ್ನ ನಾವು ಇಲ್ಲಿ ಪರ್ ಸೆಕೆಂಡಲ್ಲಿ ಮೆಷರ್ ಮಾಡ್ತಾ ಇದ್ದೀವಿ. ಮಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಥವಾ ಬಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಗೆಟಿಂಗ್? ಸೊ ದಿಸ್ ಈಸ್ the first characteristic of your computer. So the next characteristic is the memory. So the memory is going to be work with the RAM.
ಮೆಮೊರಿ ಈಸ್ ಗೋಯಿಂಗ್ ಟು ಬಿ ವರ್ಕ್ ವಿತ್ ದ ರ್ಯಾಮ್. ಪ್ರೈಮರಿ ಮೆಮೊರಿ. ಸೊ ಇಲ್ಲಿ ಮೆಮೊರಿ ಯಾವ ಥರ ಹ್ಯೂಮನ್ ಬೀಯಿಂಗ್ ಯಾವ ಥರ ಬ್ರೈನಲ್ಲಿ ಸ್ಟೋರ್ ಮಾಡ್ತಾ ಇದ್ದ, ಸೊ ಅದೇ ಥರ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಂಪ್ಯೂಟರ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ರ್ಯಾಮ್ ಕೂಡ ಇದರಲ್ಲಿ ಇರುತ್ತೆ. ಓಕೆ, ಸೊ ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಸ್ಟೋರೇಜ್. So it can store a huge amount of data. So as we said earlier, the computer can store the huge amount of data. Okay, so the next is diligency. Means the computer will not get tired. So human being ಏನು ಮಾಡ್ತಾನೆ, 1 hour ಕೆಲಸ ಮಾಡ್ತಾ, 2 ಗಂಟೆ ಕೆಲಸ ಮಾಡ್ತಾನೆ, 3 ಗಂಟೆ ಕೆಲಸ ಮಾಡ್ತಾನೆ, 4ನೇ ಗಂಟೆಗೆ ಏನಾಗುತ್ತೆ, ಸೊ he feel like tired, he won't work as first. ಸೊ ಸ್ಟಾರ್ಟಿಂಗಲ್ಲಿ ಯಾವ ಥರ ಕೆಲಸ ಮಾಡ್ತಾ ಇದ್ದ, ಲಾಸ್ಟಿಗೆ ಆ ಥರ ಕೆಲಸ ಮಾಡಲ್ಲ, ಫುಲ್ ಹಿ ವಿಲ್ ಬಿ ಫುಲ್ ಆಫ್ ಟಯರ್ಡ್ನೆಸ್, ಇಸ್ ಇಟ್? ಬಟ್ ದ ಕಂಪ್ಯೂಟರ್ ವಿಲ್ ನಾಟ್ ಫೀಲ್ ಟಯರ್ಡ್ನೆಸ್. ಓಕೆ, ಸೊ ಯಾವತ್ತೂ ಕೂಡ ಫಸ್ಟಿಗೆ ಯಾವ ಥರ ಎಷ್ಟು ಫಾಸ್ಟಾಗಿ ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾ ಇದ್ನೋ ಕೊನೆ ಟೈಮ್ ತನಕನೂ ಕೂಡ ಅಷ್ಟೇ ಸ್ಪೀಡಾಗಿ ವರ್ಕ್ ಮಾಡುತ್ತೆ. ಇಟ್ ವಿಲ್ ನಾಟ್ ಗೆಟ್ ದ ಟಯರ್ಡ್ನೆಸ್, ಲೇಸಿನೆಸ್ ಬರೋದಿಲ್ಲ ಕಂಪ್ಯೂಟರಿಗೆ. ಓಕೆ, ಸೊ ದ ನೆಕ್ಸ್ಟ್ ಈಸ್ ವರ್ಸಟಾಲಿಟಿ. The computer will work at every situation. ಎಂಥ ಸಿಚುವೇಶನ್ಸ್ ಇದ್ರು, ಎಂಥ ಬಿಸ್ನೆಸ್ ಮೆಥಡ್ಸ್ ಇದ್ರೂ ಕೂಡ ಇಲ್ಲಿ ಕಂಪ್ಯೂಟರ್ನ ಅಡಾಪ್ಟ್ ಮಾಡ್ಕೋಬೋದು. ಓಕೆ, ಸೊ ದ ನೆಕ್ಸ್ಟ್ ಈಸ್ ದ ಲಾಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಕಾಸ್ಟ್ ಎಫೆಕ್ಟಿವ್ನೆಸ್. So cost effectiveness means it reduces the paperwork, it reduces the cost of the paper, and it is having the characteristic of speed, hence the computer is a cost reduction. So ಇಲ್ಲಿ ಕಾಸ್ಟ್ ನ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀವಿ. So these are all the different characteristics of a computer system. So we'll stop here. In the next class we'll deal with the terms of the computer.